ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ ಎಕ್ಸಲೆಂಟ್ ಡೈರೆಕ್ಷನ್. ಶಿವಣ್ಣ ಮಾತ್ರ ಧೂಳು. ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರ ಆಕ್ಟಿಂಗ್ ಮೂರು ಜನ ಈ ವಯಸ್ಸಲ್ಲೂ ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಯಾರ ಕೈಲೇ ಸಾಧ್ಯ ಇಲ್ಲ. ಕರುನಾಡ ಚಕ್ರವರ್ತಿ ಶಿವಣ್ಣಂಗೆ. ಮೂವಿ ಮಾತ್ರ ಸಖತ್ತಾಗಿದೆ. ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ಗೆ ಜೀವ ತುಂಬಿ ಮಾಡಿದ್ದಾರೆ ಅನಿಸುತ್ತೆ. ಸೊ ಈ ಮೂವಿ ನೋಡಿದ್ಮೇಲೆ ನಮಗನ್ಸಿದೆ ಅಂದರೆ ನಾವು ಮಾಡೋ ಕೆಲಸಗಳು ಕರ್ಮ ಏನಿದೆ ಅದು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ರೀತಿಯಲ್ಲಿ ಬರುತ್ತೆ ಅಂತ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಮಾತ್ರ ಶಿವಣ್ಣನ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಅಷ್ಟೊಂದು ಹಂಗೆ ಕೈ ಎತ್ತು ಮುಗಿಬೇಕು, ಸಾಕ್ಷಾತ್ ದೇವರೇ ಬರೋ ಥರ ಕಾಣಿಸ್ತದೆ. ಅದರಲ್ಲಿ ಲೇಡಿ ಗೆಟಪ್ಪಲ್ಲಿ ಮಾತ್ರ ಶಿವಣ್ಣ ಮಾತ್ರ ಸೂಪರಾಗಿ ಕಾಣಿಸ್ತಿದ್ದಾರೆ. ಹಾಗೆ ಉಪ್ಪಿ ಸರು ಅಷ್ಟೇ, ಅವರವರ ಕ್ಯಾರೆಕ್ಟ್ರಿಗೆ ತಕ್ಕ ಹಾಗೆ ಅದಕ್ಕೆ ಜೀವ ತುಂಬಿದ್ದಾರೆ. ಇವನ್ ರಾಜ್ಬಿ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಬ್ರದರ್ ಇವರು ತುಂಬ ಕನ್ನಡ ಇಂಡಸ್ಟ್ರಿಯಲ್ಲ ಈ ಏಜಲ್ಲಿ ಮೂವಿ ಮಾಡ್ತಾರೆ ಅಂದರೆ ಶಿವಣ್ಣ ಅವ್ರ ಏಜು, ಅವ್ರ ಆ್ಯಕ್ಟಿಂಗು ಅಲ್ಟಿಮೇಟ್ ಮೇಡಮ್. ಅದರಲ್ಲಿ ಒಂದು ಕಡೆ ಫಸ್ಟ್ ಹಾಫ್ ಉಪೇಂದ್ರದಾದರೆ ಸೆಕೆಂಡ್ ಹಾಫಲ್ಲಿ ಶಿವಣ್ಣ ಅವ್ರದ್ದು ಅಲ್ಟಿಮೇಟು. ರಾಜ್ಬಿ ಶೆಟ್ಟಿ ಅವ್ರದ್ದು ಏನು ಆ್ಯಕ್ಟಿಂಗು, ಶಿವಣ್ಣ ಪರ್ಫಾರ್ಮೆನ್ಸು ಈ ಏಜಲ್ಲಿ ಈ ಥರ ಮಾಡ್ತಾರೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಮೇಡಮ್. ಇದು ಅವ್ರು ಸೂಪರ್ ಮೇಡಮ್. ಫಸ್ಟಿಂದ ಲಾಸ್ಟ್ ತಕ್ಕ ಅವ್ರದ್ದೇ ಪರ್ಫಾರ್ಮೆನ್ಸ್ ಜಾಸ್ತಿ ಇರೋದು ಅದರಲ್ಲಿ. ಫಸ್ಟ್ ಹಾಫ್ ಒಂದು ಕಡೆ ಉಪೇಂದ್ರ ಅವ್ರದ್ದೇ, ಸೆಕೆಂಡ್ ಹಾಫ್ ಒಂದು ಕಡೆ ಶಿವರಾಜ್ ಕುಮಾರ್ದು. ಸೆಂಟ್ರಲ್ಲಿ ಇವರಿಬ್ಬರನ್ನ ಕ್ಯಾರಿ ಮಾಡೋ ರಾಜ್ಬಿ ಶೆಟ್ಟಿ ಅವ್ರು ಮೂರು ಜನದ್ದು ಅಲ್ಟಿಮೇಟ್ ಆ್ಯಕ್ಟಿಂಗ್ ಮೇಡಮ್ ಇದರಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿದೆ. ನಾನು ಥರ್ಡ್ ಟೈಮ್ ಸಿನಿಮಾ ನೋಡ್ತಾ ಇದ್ದೀನಿ. ಇದು 3 ಬಾರಿ ನೋಡ್ತಾ ಇರೋದು. ಬೆಳಿಗ್ಗೆ ಇವತ್ತು ನೆನ್ನೆ ಒಂದು ಶೋ ನೋಡಿದ್ದೀನಿ, ಅಲ್ಲಿ ಮಾರ್ನಿಂಗ್ ನೋಡಿದ್ದೀನಿ, ಪ್ರೆಸೆಂಟ್ ಹಾಲಿ ಶೋ ಕೂಡ ನೋಡ್ತಾ ಇದ್ದೀನಿ. 3 ಶೋ ಕಂಟಿನ್ಯೂ ನೋಡ್ತಾ ಇದ್ದೀನಿ. ದಯವಿಟ್ಟು ಎಂತೆಂಥ ಸಿನಿಮಾ ನೋಡ್ತಾ ಇದ್ದೀರಾ, ನಮ್ಮ 45 ಚಿತ್ರ ಬಂದು ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿರೋ ಸೂಪರ್ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಶಿವನೇ ಈ ಸಿನಿಮಾಗೆ ಶಿವಣ್ಣಂಗೆ ಒಂದು ಶಕ್ತಿಯಾಗಿ ಕ್ಯಾನ್ಸರ್ ಮುಕ್ತರಾಗಿ ಅವ್ರು ಮತ್ತೆ ಜೀವ ಕೊಟ್ಟಿರೋದೆ ನಿಜವಾಗ್ಲೂ ಆ ಶಿವನ ಪತ್ರ ಮಾಡಿರೋಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಾವೆಲ್ಲ ಬಂದು ಈ ಚಿತ್ರನ ನೋಡಬೇಕು. ಮತ್ತೆ ನಮ್ಮ ಶಿವಣ್ಣ ಇನ್ನೂ 100 ಫಿಲಮ್ ಮಾಡಬೇಕು, 250-300 ಫಿಲಮು ಅವರ ಅಪ್ಪನ ರಾಜಣ್ಣ ಅವ್ರ ದಾಖಲೆನ ಮುರಿಯೋ ಥರ ಮಾಡಿ ಈ ಚಿತ್ರ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೈ ಮುಗಿದು ಹೇಳ್ತಾ ಇದ್ದೀನಿ, ಎಲ್ಲ ಬಂದು ಈ ಚಿತ್ರ ನೋಡಿ. ಅರ್ಜುನ್ ಜನ್ಯ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಕೊರತೆ ಏನಪ್ಪ ಕೊರತೆ ಇತ್ತು ಅಂತ ಹೇಳಿದ್ರೆ ಮೇಡಮ್ ಕೊರತೆ ಇತ್ತು ಅಂತಂದರೆ ಈ ಟೆಕ್ನಿಷಿಯನ್ನು ಬಾಲಿವುಡ್ಗೂ ಮೀರಿಸುವಂಥ ಟೆಕ್ನಿಷಿಯನ್ ಮಾಡಿಲ್ಲ. ಲಾಸ್ಟ್ 20 ನಿಮಿಷ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ಆ್ಯಕ್ಟಿಂಗ್ ನೋಡೋಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ. ಶಿವಣ್ಣ ಅವರು ಇನ್ನೂ 50 ಸಿನಿಮಾ ಮಾಡುವಷ್ಟು ಎನರ್ಜಿ ಇಟ್ಕೊಂಡಿದ್ದಾರೆ. ಉಪೇಂದ್ರ ಅವರು ಕೂಡ ಅಷ್ಟೇ ಎನರ್ಜಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ತಂಡಕ್ಕೆ ಅರ್ಜುನ್ ಜನ್ಯ ಅವರಿಗೆ ಭಾಳ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ.